ನಮಸ್ಕಾರ ಗೆಳೆಯರೆ. ಹಾಯ್ ಹಲೋ, ನಾನು ನಿಮ್ಮ ಕ್ರಿಪ್ಟೋ ಕಿಂಗ್ ವಿಹಾನ್ ನಾಯ್ಡು. ನನಗೊಂದು ಡೌಟ್ ಬರ್ತಿದೆ. ಏಕೆಂದರೆ ಡೆವಿಲ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಮ್ಮ ಬಾಲಯ್ಯ ಅವ್ರದ್ದು ಅಖಂಡ 2 ಬಂದ್ಬಿಟ್ಟು 5ನೇ ತಾರೀಕು ರಿಲೀಸ್ ಆಗಿತ್ತು. ಬಟ್ ಅದನ್ನು ಪ್ರೊಡ್ಯೂಸರ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ. ಬಟ್ ಅದು ನನಗೆ ಡೌಟ್ ಇದೆ. ಏಕೆಂದರೆ ತಿರ್ಗಾ 12ನೇ ತಾರೀಕು ರಿಲೀಸ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. 19, 18ಗೆ ರಿಲೀಸ್ ಮಾಡೋ ಪ್ಲ್ಯಾನ್ ಇದ್ದಿದ್ದವ್ರದ್ದು. ಬಟ್ 12ನೇ ತಾರೀಕು ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಅವರೇ ಇದರಲ್ಲಿ ಕೈವಾಡ ಮಾಡಿದ್ದಾರೆ ಅಂತ ನನಗೆ ಸಂದೇಹ ಇದೆ. ಸ್ವಲ್ಪ ನನಗೆ ಡೌಟ್ ಕ್ಲಾರಿಫೈ ಮಾಡಿಕೊಡಿ. 18, 19 ಡೇಟ್ ಇತ್ತು. ಆ ಟೈಮಲ್ಲಿ ಮಾಡ್ಬೋದಾಗಿತ್ತು ಅವರು. ಬಟ್ ಏನಕ್ಕೆ ಇವರು ಈ ಥರ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಡಿ ಬಾಸ್ ಅವ್ರನ್ನ ಬೆಳೆಸಬಾರ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಸಂಚು ರೂಪಿಸಿದ್ದಾರೆ. ಯಾಕಂದರೆ ಅವ್ರದ್ದು ಕೇಸ್ ಇವಾಗ ನಡೀತಾ ಇರೋದ್ರಿಂದ ಮತ್ತು ಕನ್ನಡದಲ್ಲಿ ಯಾಕೆ ಈ ಇಂಡಸ್ಟ್ರಿಯಲ್ಲಿ ದರ್ಶನ್ ಅವ್ರನ್ನ ಕೆಳಗಡೆ ಹಾಕಬೇಕು, ಕೆಳಗಡೆ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನನಗೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಿ ಬಾಸ್, ಜೈ ಡೆವಿಲ್.